ಸ್ನೇಹಿತರೆ, ಈ ಹಾಲಿವುಡ್ ಸಿನಿಮಾಗಳಲ್ಲಿ ಬರುವ ಮಲ್ಟಿ ಯೂನಿವರ್ಸ್ ಕಾನ್ಸೆಪ್ಟ್ ನೋಡಿ ಇದು ನಿಜ ಜೀವನದಲ್ಲಿ ಇದ್ದಿದ್ರೆ ಹೇಗಿರ್ತಿತ್ತು ಅನ್ನೋ ಯೋಚನೆ ಎಲ್ರಿಗೂ ಬಂದಿರುತ್ತೆ. ನಮ್ಮ ಹಿರಿಯರು ಹೇಳೋ ಒಂದು ಮಾತಿದೆ, ಒಳ್ಳೇದು ಮಾಡಿದರೆ ಸ್ವರ್ಗಕ್ಕೆ ಹೋಗ್ತೀಯ, ಕೆಟ್ಟದ್ದು ಮಾಡಿದರೆ ನರಕಕ್ಕೆ ಹೋಗ್ತೀಯ ಅಂತ. ಹಾಗಿದ್ರೆ ಈ ಸ್ವರ್ಗ ನರಕ ಎಲ್ಲ ನಿಜಕ್ಕೂ ಇತ್ತ? ಹಾಗಿದ್ರೆ ತಿಳಿಯೋಣ ನಮ್ಮ ಪುರಾಣಗಳ ಪ್ರಕಾರ ಇದ್ದ 14 ಲೋಕಗಳು ಯಾವುದು ಅಂತ ಮತ್ತು ಅಲ್ಲಿ ಯಾರಿದ್ದಾರೆ ಅಂತ ಈ ವಿಡಿಯೋದಲ್ಲಿ ತಿಳಿಯೋಣ. ಭೂಮಿಯನ್ನು ನಾವು ಕೇಂದ್ರವಾಗಿಟ್ಕೊಂಡ್ರೆ ಭೂಮಿಯ ಮೇಲೆ 6 ಲೋಕಗಳಿವೆ ಹಾಗೂ ಭೂಮಿಯ ಕೆಳಗೆ 7 ಲೋಕಗಳಿವೆ. ನಾವು ಇರುವಂತ ಈ ಜಾಗವೇ ಭೂಲೋಕ. ಇದರ ಬಗ್ಗೆ ನಿಮಗೆ ಗೊತ್ತೇ ಇದೆ. ನಂತರ ಅದರಿಂದ ಮೇಲೆ ಬರುವುದೇ ಭೂವರ್ಲೋಕ. ಭೂವರ್ಲೋಕ ಅಂದರೆ ಅಂತರಿಕ್ಷ ಅಥವಾ ವಾಯುಮಂಡಲ ಪ್ರದೇಶ. ಸೂರ್ಯ, ಚಂದ್ರ, ನಕ್ಷತ್ರಗಳು ಹಾಗೂ ಸಿದ್ಧರು, ಚಾರಣರು ಮತ್ತು ನಮ್ಮ ಪಿತೃದೇವತೆಗಳು ಅಂದರೆ ಪೂರ್ವಜರು ತಮ್ಮ ಮುಂದಿನ ಜನ್ಮದ ಹಾದಿಗಾಗಿ ಇಲ್ಲಿ ನೆಲೆಸಿರುತ್ತಾರೆ. ಭೂವರ್ಲೋಕದ ನಂತರ ಬರುವುದೇ ಸ್ವರ್ಗಲೋಕ. ಇದು ಇಂದ್ರನ ವಾಸಸ್ಥಾನ. ಕಲ್ಪವೃಕ್ಷ, ಕಾಮಧೇನು, ಐರಾವತ ಇದೆಲ್ಲವೂ ಇಲ್ಲೇ ಇರುತ್ತದೆ. ಇದು ಕೇವಲ ಭೋಗದ ಲೋಕ. ಸುಖ ಅನುಭವಿಸುವುದಕ್ಕೆ ಮಾತ್ರ ಇರುವಂತಹ ಈ ಲೋಕ. ಪುಣ್ಯ ಅವಧಿ ಮುಗಿದ ಮೇಲೆ ಇಲ್ಲಿಂದ ಮತ್ತೆ ಭೂಲೋಕಕ್ಕೆ ಬರಬೇಕಾಗುತ್ತದೆ. ಸ್ವರ್ಗಲೋಕದ ನಂತರ ಬರುವುದೇ ಮಹರ್ಲೋಕ. ಭೂಲೋಕದಲ್ಲಿ ಕಠಿಣ ಯೋಗ ಸಾಧನೆ ಮಾಡಿದ ಯೋಗಿಗಳು ಹಾಗೂ ದೀರ್ಘಾಯುಷಿ ಮಹರ್ಷಿಗಳು ಇಲ್ಲಿ ವಾಸಿಸುತ್ತಾರೆ. ಭೂಲೋಕ, ಸ್ವರ್ಗಲೋಕ ನಾಶವಾಗಬಹುದು, ಆದರೆ ಈ ಮಹರ್ಲೋಕ ನಾಶವಾಗುವುದಿಲ್ಲ. ಇದು ಸುರಕ್ಷಿತವಾಗಿರುತ್ತದೆ. ಮಹರ್ಲೋಕದ ನಂತರ ಬರುವುದೇ ಜನಲೋಕ. ಇದು ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನದನ, ಸನಾತನ ಮತ್ತು ಸನತ್ ಕುಮಾರರ ವಾಸಸ್ಥಾನ ಆಗಿದೆ. ಈ ಲೋಕದಲ್ಲಿ ಯಾವುದೇ ಭೇದ ಭಾವ ಇರುವುದಿಲ್ಲ ಮತ್ತು ಜನರು ಯಾವಾಗಲೂ ಒಂದು ದೈವಿಕ ಚಿಂತನೆಯಲ್ಲಿ ಮುಳುಗಿರುತ್ತಾರೆ ಮತ್ತು ಬ್ರಹ್ಮಾಂಡದ ರಹಸ್ಯಗಳೆಲ್ಲವೂ ಇಲ್ಲಿನ ಜನರಿಗೆ ಗೊತ್ತಿರುತ್ತದೆ. ಜನಲೋಕದ ನಂತರ ಬರುವುದು ತಪಲೋಕ. ತಪಸ್ಸಿನ ಶಕ್ತಿಯಿಂದಲೇ ಸೃಷ್ಟಿಯಾದ ಲೋಕ, ಆದ್ದರಿಂದ ಇದನ್ನು ತಪಲೋಕ ಅಂತ ಕರೀತಾರೆ. ಇಲ್ಲಿ ವಾಸಿಸುವ ಋಷಿಮುನಿಗಳು ಐಹಿಕ ಶರೀರವನ್ನು ಹೊಂದಿರುವುದಿಲ್ಲ, ಕೇವಲ ವಾಯುರೂಪ ಅಥವಾ ಪ್ರಕಾಶದ ರೂಪದಲ್ಲಿ ಇರುತ್ತಾರೆ. ಇವರ ತಪಸ್ಸಿನ ಶಕ್ತಿಯು ಇಡೀ ಬ್ರಹ್ಮಾಂಡದ ಸಮತೋಲವನ್ನು ಕಾಪಾಡುತ್ತದೆ. ತಪೋಲೋಕದ ನಂತರ ಬರುವುದು ಸತ್ಯಲೋಕ. ಸತ್ಯಲೋಕ ಅಂದರೆ ಇದು ಬ್ರಹ್ಮನ ವಾಸಸ್ಥಾನ. ಇದು ಅತ್ಯುನ್ನತ ಮತ್ತು ಶಾಶ್ವತವಾದ ಲೋಕ. ಇಲ್ಲಿನ ಜನರಿಗೆ ಬಾಯಾರಿಕೆ, ಹಸಿವು, ವೃದ್ಧಾಪ್ಯ ಅನ್ನೋದು ಬರುವುದಿಲ್ಲ. ಇದೆಲ್ಲ ಭೂಮಿಯ ಮೇಲಿನ 6 ಲೋಕಗಳು. ಇವಾಗ ಭೂಮಿಯ ಕೆಳಗಿನ 7 ಲೋಕಗಳು ಯಾವುದು ಮತ್ತು ಅಲ್ಲಿ ಯಾರು ಇರ್ತಾರೆ ಅಂತ ನೋಡೋಣ. ಭೂಮಿಯ ಕೆಳಕ್ಕೆ ಹೋದಂತೆ ಮೊದಲು ಸಿಗುವುದು ಅತಳ ಲೋಕ. ಅತಳದಲ್ಲಿ ಬಾಲಾಸುರನ ಆಡಳಿತ ಇರುತ್ತದೆ. ಇಲ್ಲಿ ಭೌತಿಕ ಸುಖಗಳು ಹೆಚ್ಚಾಗಿರುತ್ತದೆ ಮತ್ತು ಮಾಯಾಶಕ್ತಿಗಳ ಪ್ರಭಾವ ತುಂಬಾ ಹೆಚ್ಚಾಗಿರುತ್ತದೆ. ಅತಳ ಲೋಕದ ನಂತರ ಬರುವುದೇ ವಿತಳ ಲೋಕ. ಇದು ಶಿವನು ಹಟಕೇಶ್ವರ ಎಂಬ ಹೆಸರಿನ ಲಿಂಗದಲ್ಲಿ ಪೂಜಿಸಲ್ಪಡುವ ಸ್ಥಳವಾಗಿದೆ. ಇಲ್ಲಿ ಹಟಕಿ ಎಂಬ ನದಿಯು ಹರಿಯುತ್ತದೆ ಮತ್ತು ಇಲ್ಲಿ ಪರಿಶುದ್ಧವಾದ ಚಿನ್ನ ತುಂಬಾ ಹೇರಳವಾಗಿ ಸಿಗುತ್ತದೆ. ಇದನ್ನು ಅಸುರರು ತಮ್ಮ ಆಭರಣಗಳಾಗಿ ಬಳಸುತ್ತಾರೆ. ವಿತಳ ಲೋಕದ ನಂತರ ಬರುವುದೇ ಸುತಳ ಲೋಕ. ಇದು ಬಲಿಯನ್ನು ಪಾತಾಳಕ್ಕೆ ತಳ್ಳಿದ ಜಾಗ. ಬಲಿಯ ಭಕ್ತಿಗೆ ಮೆಚ್ಚಿ ಈ ಸುತಳ ಲೋಕವನ್ನು ಮಹಾವಿಷ್ಣು ಬಲಿಗೆ ನೀಡಿದನು ಅಂತ ಪುರಾಣದಲ್ಲಿ ಉಲ್ಲೇಖವಿದೆ. ಸುತಳ ಲೋಕದ ನಂತರ ಬರುವುದೇ ತಳಾತಳ ಲೋಕ. ಅಸುರರ ವಿಶ್ವಕರ್ಮ ಎನಿಸಿಕೊಂಡ ಮಾಯಾಸುರನ ನಗರವಿದು. ಇಲ್ಲಿ ಅರಮನೆಗಳು, ನಗರ ವಿನ್ಯಾಸಗಳು ಕಣ್ಣು ಕೋರೈಸುವಂತಹ ಸುಂದರವನ್ನು ಹೊಂದಿರುತ್ತದೆ. ಇದು ದೇವಲೋಕದ ಸೌಂದರ್ಯಕ್ಕಿಂತಲೂ ಮಿಗಿಲಾಗಿದೆ. ತಳಾತಳ ಲೋಕದ ನಂತರ ಬರುವುದೇ ಮಹಾತಳ ಲೋಕ. ಕ್ರೂರ ಮತ್ತು ದ್ವೇಷ ಬುದ್ಧಿಯ ವಿಶಾಲ ಸರ್ಪಗಳ ವಾಸಸ್ಥಾನ ಆಗಿದೆ ಇದು. ಇಲ್ಲಿ ಭಯಾನಕ ನಾಗಗಳಾದ ತಕ್ಷಕ, ಕುಹಕ, ಕುಶೇಣ ಮುಂತಾದ ಕೋಪಿಷ್ಟ ನಾಗಗಳು ಇಲ್ಲಿ ವಾಸಿಸುತ್ತಾರೆ. ಇವುಗಳಿಗೆ ಹಗಲು ರಾತ್ರಿ ಭಯ ಅನ್ನೋದು ಇರುವುದಿಲ್ಲ. ಮಹಾತಳ ಲೋಕದ ನಂತರ ಬರುವುದೇ ರಸಾತಳ ಲೋಕ. ರಸಾತಳ ಲೋಕದಲ್ಲಿರುವುದು ನಿವಾತ ಕವಚ, ಪಣಿ, ಪಾಲಕೆ ಎಂಬ ಬಲಿಷ್ಠ ದೈತ್ಯರ ವಾಸಸ್ಥಾನ. ಇವರು ಗುಹೆಗಳಲ್ಲಿ ವಾಸಿಸುತ್ತಾರೆ. ಇಂದ್ರನ ಶಕ್ತಿಗೆ ಪರಿಸಾಟಿ ಹೊಂದುವಂತಹ ಶಕ್ತಿಯನ್ನು ಹೊಂದಿರುತ್ತಾರೆ. ಕೊನೆಗೆ ಬರುವುದೇ ಪಾತಾಳ ಲೋಕ. ಇಲ್ಲಿನ ರಾಜ ವಾಸುಕಿ. ಇಲ್ಲಿ 5 ಎಡೆ, 10 ಎಡೆ ಹಾಗೂ 1000 ಎಡೆಗಳ ಹಾವುಗಳು ಇಲ್ಲಿ ಸಿಗುತ್ತವೆ. ಇವುಗಳ ತಲೆಯ ಮೇಲೆ ಮಣಿಗಳು ಇಡೀ ಪಾತಾಳ ಲೋಕಕ್ಕೆ ಸೂರ್ಯನಿಗಿಂತಲೂ ಹೆಚ್ಚು ಪ್ರಕಾಶವನ್ನು ನೀಡುತ್ತದೆ. ಈ ಲೋಕದ ಕೆಳಗೆ ಇಡೀ ಬ್ರಹ್ಮಾಂಡವನ್ನು ತನ್ನ ತಲೆಯ ಮೇಲೆ ಹೊತ್ತಿರುವ ಆದಿನಾರಾಯಣ ಅಂದರೆ ಶೇಷನಾಗ ನೆಲೆಸಿದ್ದಾನೆ. ಸ್ನೇಹಿತರೆ, ನಿಮ್ಮ ತಲೆಯಲ್ಲಿ ಒಂದು ಯೋಚನೆ ಬಂದಿರಬಹುದು, ಈ ಲೋಕಗಳಲ್ಲಿ ವೈಕುಂಠ ಮತ್ತು ಕೈಲಾಸ ಯಾಕೆ ಇಲ್ಲ ಅಂತ. ವೈಕುಂಠ ಮತ್ತು ಕೈಲಾಸ ಯಾವುದೇ ಬ್ರಹ್ಮಾಂಡದ ವ್ಯಾಪ್ತಿಯಲ್ಲಿ ಬರುವುದಿಲ್ಲ. ಇದು ಬ್ರಹ್ಮನ ಸತ್ಯಲೋಕಕ್ಕಿಂತಲೂ 1000 ಪಟ್ಟು ಮೇಲಿದೆ. ಬ್ರಹ್ಮಾಂಡವು ಬ್ರಹ್ಮನ ಮಿತಿಯಲ್ಲಿರುತ್ತದೆ. ಇದು ಯಾವಾಗ ಬೇಕಾದರೂ ನಾಶವಾಗಬಹುದು. ಆದರೆ ಕೈಲಾಸ ಮತ್ತು ವೈಕುಂಠ ಅನ್ನೋದು ಬ್ರಹ್ಮಾಂಡಕ್ಕೆ ಮೀರಿದ್ದು. ಇದು ಎಂದಿಗೂ ನಾಶ ಆಗುವುದಿಲ್ಲ.